ವೀಕ್ಷಕರೇ, ಇಂದು ತಮ್ಮ ಮುಂದೆ ಪಶ್ಚಿಮ ಘಟ್ಟಗಳ ಸಾಲುಗಳಲ್ಲಿ ಬರುವ ಕರ್ನಾಟಕದ ಚಾರ್ಮಡಿ ಘಾಟ್. ಹೌದು, ನೈಸರ್ಗಿಕವಾಗಿ ಮತ್ತು ಪ್ರಾಕೃತಿಕ ದತ್ತವಾಗಿ ಉಂಟಾದ ಇಲ್ಲಿನ ವಾತಾವರಣದ ವಿಡಿಯೋ ಸಹಿತವಾಗಿ ವಿವರಣೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ ವೀಕ್ಷಕರೇ, ಕರ್ನಾಟಕದ ಪಶ್ಚಿಮ ಘಟ್ಟಗಳ ಸಾಲುಗಳಲ್ಲಿ ಬರುವ ಪೈಕಿ ಚಾರ್ಮಡಿ ಘಾಟ್ ಕೂಡ ಒಂದು. ಹೌದು, ಈ ಚಾರ್ಮಡಿ ಘಾಟ್ ಎಂಬ ಹೆಸರು ಕೇಳುವಾಗಲೇ ಅಲ್ಲಿಗೆ ಹೋದ ಪ್ರವಾಸಿಗರಿಗೆ ಅಲ್ಲಿನ ಪ್ರಕೃತಿಯ ಸಿರಿ ಒಮ್ಮೆಲೆ ಭಾಸವಾಗಿ ಬಿಡುತ್ತೆ. ಅಂತಹ ಸುಂದರ ಸೊಬಗಿನ ಪ್ರಕೃತಿಯನ್ನು ಸೃಷ್ಟಿಸಿದೆ ಈ ಚಾರ್ಮಡಿ ಘಾಟ್. ಇಲ್ಲಿನ ಪ್ರಕೃತಿ ಅದೆಷ್ಟು ಸುಂದರವೋ ಅಷ್ಟೇ ಭಯಾನಕವಾಗಿದೆ ಎಂಬುದು ಎಲ್ಲರಿಗೂ ತಿಳಿದಿರುವ ಮಾತೆ. ಏಕೆಂದರೆ ಟಿವಿ ಹಾಗೂ ಪತ್ರಿಕೆಯಲ್ಲಿ ಸುದ್ದಿಯಾಗುತ್ತಲೇ ಇರುವಂತಹ ಘಾಟಿ ಕೂಡ ಹೌದು. ಈ ಘಾಟಿಯಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಒಂದಷ್ಟು ಜನರಿಗೆ ಒಮ್ಮೆ ಈ ಘಾಟಿ ಪಾರಾಗಿ ಬಿಟ್ಟರೆ ಸಾಕು ಎಂದು ಅನಿಸಿದರೆ, ಕೆಲವರಿಗೆ ಇಲ್ಲಿನ ಪ್ರಕೃತಿಯ ಸೊಬಗನ್ನು ಇನ್ನೂ ಸ್ವಲ್ಪ ಇದ್ದು ಸವಿಸೋಣ ಎಂಬ ಮನಸ್ಸಿನ ಹುಮ್ಮಸ್ಸನ್ನು ಹೆಚ್ಚಿಸುತ್ತದೆ. ಕಾಫಿ ನಾಡು ಚಿಕ್ಕಮಗಳೂರು ಜಿಲ್ಲೆಯ ಕೊಟ್ಟಿಗೆ ಗ್ರಾಮದಿಂದ ಹಿಡಿದು ಕರಾವಳಿ ತೀರವಾದ ದಕ್ಷಿಣ ಕನ್ನಡ ಜಿಲ್ಲೆಯ ಚಾರ್ಮಡಿ ಎಂಬ ಗ್ರಾಮದವರೆಗೆ ಹಬ್ಬಿ 2 ಜಿಲ್ಲೆಗಳನ್ನು ಹಂಚಿಕೊಂಡಿರುವಂಥ ಘಾಟಿ ಇದಾಗಿದೆ. ವೀಕ್ಷಕರೇ, ಭೂಮಿಯಿಂದ ಆಕಾಶದೆತ್ತರಕ್ಕೆ ಇರುವಂತೆ ಕಾಣುವ ಬೆಟ್ಟ ಗುಡ್ಡಗಳ ಸಾಲುಗಳು, ಮಂಜು ಮುಸುಕಿದ ತಂಪಾದ ವಾತಾವರಣ, ನೋಡಲು ಕಣ್ಣಿನ ನೋಟಕ್ಕೆ ಆಕಾಶವೇ ಬೆಟ್ಟದ ತುದಿಗೆ ಇಳಿದಿದೆ ಎಂಬ ಗೋಚರವಾಗುತ್ತೆ. ಸುತ್ತಲೂ ದಟ್ಟ ಹಸಿರು ಅರಣ್ಯಗಳ ಮಧ್ಯೆ ನಿರ್ಮಾಣಗೊಂಡ ರಸ್ತೆಯ ಬದಿಗಳಲ್ಲಿ ಹಾಲಿನಂತೆ ಹರಿಯುವ ಜಲಧಾರೆಗಳು, ಎತ್ತರದ ಬಂಡೆಕಲ್ಲಿನ ಮೇಲಿನಿಂದ ಧುಮುಕುತ್ತಿರುವ ನೀರಿನ ಜುಳುಜುಳು ಶಬ್ದಗಳು ಕೇಳಲು ಅದೇನೋ ಒಂಥರ ಆನಂದ. ಮಳೆಗಾಲದ ಸಂದರ್ಭದಲ್ಲಂತೂ ಪ್ರಯಾಣ ಮಾಡುವಾಗ ಎಲ್ಲೆಡೆಯೂ ಬಿಳಿ ಬಣ್ಣ ಮಾತ್ರ ಗೋಚರವಾಗುತ್ತೆ. ಆ ಸಂದರ್ಭದಲ್ಲಿ ಘಾಟಿ ಇಡೀ ಸುತ್ತಲೂ ಮಂಜು ಆವರಿಸಿಕೊಂಡು ತಂಪಾದ ಚಳಿಯ ಅನುಭವ ಈ ಘಾಟಿ ನಿರ್ಮಿಸುತ್ತೆ. ಇದೇ ಕಾರಣಕ್ಕೆ ಇಲ್ಲಿಯ ವಾತಾವರಣ ಸ್ಪೆಷಾಲಿಟಿಯನ್ನು ಹೊಂದಿರುವುದು. ಹೀಗೆ ಇಂತಹ ಪರಿಸರದ ವಾತಾವರಣದಲ್ಲಿ ಚಲಿಸುತ್ತಿರುವಾಗ ರಸ್ತೆಯ ಬದಿಗಳಲ್ಲಿ ಎಷ್ಟೋ ವರ್ಷಗಳ ಇತಿಹಾಸವನ್ನು ಒಳಗೊಂಡ ಬಹುದೊಡ್ಡ ಬೃಹತ್ತಾಕಾರದ ಎತ್ತರವಾಗಿ ಕಾಣುವ ಮರಗಳು. ಹೀಗೆ ರಸ್ತೆಯಲ್ಲಿ ಸಂಚಾರ ಮಾಡುತ್ತಿರುವಾಗ ನಡು ಘಾಟಿಯಲ್ಲಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಈ ಘಾಟಿಯಲ್ಲಿ ಪ್ರಯಾಣಿಸುವಾಗ ಯಾವುದೇ ಅಪಾಯ ಆಗದಿರಲಿ ಎಂಬ ನಂಬಿಕೆಯನ್ನು ಇಟ್ಟು ಈ ದೇವಸ್ಥಾನಕ್ಕೆ ಕಾಣಿಕೆಯನ್ನು ಹಾಕಿ ಪ್ರಯಾಣವನ್ನು ಮಾಡುತ್ತಾರೆ. ಇಂತಹ ಸುಂದರ ಸೊಬಗಿನ ವಾತಾವರಣವನ್ನು ಸೃಷ್ಟಿಸಿದ ಈ ಪ್ರಕೃತಿಯ ಮಡಿಲ ಸಿರಿಯಲ್ಲಿ ಯಾರಿಗೆ ತಾನೇ ಫೋಟೋವನ್ನು ತೆಗೆಸಲು ಮನಸ್ಸಾಗುವುದಿಲ್ಲ ಹೇಳಿ. ಆದರೆ ಮೊದಲು ಹೇಳಿದ ಹಾಗೆ ಈ ಘಾಟಿ ಅದೆಷ್ಟು ಸುಂದರ ಪ್ರಕೃತಿಯ ಸಿರಿಯನ್ನು ನಿರ್ಮಿಸಿದೆಯೋ ಅಷ್ಟೇ ಅಪಾಯವನ್ನು ಹೊಂದಿದೆ ಎಂಬ ಮಾತು ಸುಳ್ಳಲ್ಲ ವೀಕ್ಷಕರೇ. ಜಾರುವ ಜರಿಬಂಡೆಗಳ ಮೇಲೆ ಹತ್ತಿ ಫೋಟೋ ತೆಗೆಸುವ ಕ್ರೇಜ್ನಲ್ಲಿ ನೀರಿನೊಂದಿಗೆ ಕೊಚ್ಚಿ ಹೋಗಿ ತಮ್ಮ ಕೈ ಕಾಲುಗಳನ್ನು ಕಳೆದುಕೊಂಡದ್ದು ಉಂಟು, ಉಸಿರು ಚೆಲ್ಲಿದ್ದು ಉಂಟು ವೀಕ್ಷಕರೇ. ಈ ಘಾಟಿ ಪ್ರದೇಶದ ರಸ್ತೆಯಲ್ಲಿ ಎಡೆಬಿಡದೆ ವಾಹನಗಳು ಸಂಚರಿಸಲು ಪ್ರವಾಸಿಗರು ಒಂದು ಕಾರಣವಾದರೆ, ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಾಣಿಜ್ಯ ವ್ಯಾಪಾರದ ಮುಖ್ಯ ರಸ್ತೆಯು ಇದಾಗಿದೆ. ಭಯಾನಕ ತಿರುವುಗಳನ್ನು ಹೊಂದಿರುವ ಈ ಮಾರ್ಗದಲ್ಲಿ ಅದೆಷ್ಟೋ ಪ್ರಾಣಗಳು ಹಾರಿ ಹೋಗಿದೆ ಎಂಬ ವಾರ್ತೆಗಳು ನಿಮಗೆ ಟಿವಿ ಪತ್ರಿಕೆಯ ಮೂಲಕ ಸುದ್ದಿಯಾಗುವುದನ್ನು ನೀವು ಕೇಳಿರಬಹುದು.